السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. الصلاة والسلام على سيد المرسلين وعلى آله وأصحابه الفائزين. أما بعد. سيدنا تاج العلماء رورا عروسنا ಕೊನೆಯ ಈ ಕ್ಷಣದಲ್ಲಿ ಈ ಸೇರಿರುವ ಸಮೂಹದಲ್ಲಿ ಬಹಳಷ್ಟು ಕನ್ನಡಿಗರಿರುವುದರಿಂದ ಕನ್ನಡದಲ್ಲಿ ಒಂದೆರಡು ಮಾತುಗಳು ಅದಕ್ಕೆ ಬೇಕಾಗಿದೆ ತಮ್ಮ ಮುಂದೆ ನಾನು ನಿಂತಿರುವುದು. ಅಲ್ಹಮ್ದುಲಿಲ್ಲಾಹ್, ಸುಮಾರು 7.5 ದಶಕಗಳ ಕಾಲ ಕರ್ನಾಟಕದ ಅಜ್ಮೀರ್ ಎಂದು ಕರೆಯಲ್ಪಡುವ ಉಳ್ಳಾಲದ ದರ್ಬಾರಿನಲ್ಲಿ ನಿಂತುಕೊಂಡು ಸಹಸ್ರಾರು ವಿದ್ಯಾರ್ಥಿಗಳಿಗೆ ಪವಿತ್ರವಾದ ದರ್ಸ್ ನಡೆಸುವುದರೊಂದಿಗೆ ಆ ಪ್ರದೇಶದ ಪ್ರತಿಯೊಂದು ಗ್ರಾಮಗಳಿಗೆ, ಪ್ರತಿಯೊಂದು ಮೊಹಲ್ಲಾಗಳಿಗೆ ತೆರಳಿ ಮಸೀದಿಗಳನ್ನು, ಮದ್ರಸಾಗಳನ್ನು ಸ್ಥಾಪಿಸಿ ದಕ್ಷಿಣ ಕರ್ನಾಟಕದಲ್ಲಿ ಇವತ್ತು ಕಾಣುತ್ತಿರುವ ಆ ಆಧ್ಯಾತ್ಮಿಕತೆಯ, ಧಾರ್ಮಿಕತೆಯ ಸುಂದರವಾದ ಇವತ್ತಿನ ಆ ಬೆಳವಣಿಗೆಗೆ ಎಲ್ಲ ಅರ್ಥದಲ್ಲೂ ಚೈತನ್ಯವನ್ನು ತುಂಬಿದ ಸಯ್ಯಿದುನಾ ತಾಜುಲ್ ಉಲಮಾ ತನ್ನ ಜೀವನದ ಅತ್ಯಂತ ದೊಡ್ಡ ಒಂದು ಕ್ಷಣಗಳು, ದೊಡ್ಡ ಒಂದು ಸಮಯ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಬೇಕಾಗಿ ಆ ಬರಕತ್ತಿರುವ ಜೀವನವನ್ನು ಸಂಪೂರ್ಣವಾಗಿ ಸವೆಸಿ ಆ ಪ್ರದೇಶದಲ್ಲಿ ಆಧ್ಯಾತ್ಮಿಕತೆಯ ಬೆಳಕನ್ನು ನೀಡಿ ಇವತ್ತು ಅಭಿಮಾನದೊಂದಿಗೆ ನಾವೆಲ್ಲರೂ ಕೂಡ ಅಹ್ಲುಸ್ ಸುನ್ನತಿ ವಲ್ ಜಮಾಅತ್ ಸಂತೋಷದಿಂದ ಹೇಳಲು ಕಾರಣ ಯಾರೊಂದಿಗೂ ಕೂಡ ಹೇಳಬೇಕಾದ ಅಗತ್ಯವಿಲ್ಲ. ಉಳ್ಳಾಲದ ಮದನಿ ಸಯ್ಯದ್ ಮದನಿರವರ ದರ್ಬಾರಿನಲ್ಲಿ ನಿಂತುಕೊಂಡು ಅವರು ತಂದ ದೌತ್ಯವನ್ನು, ಅವರು ತಂದ ಆದರ್ಶವನ್ನು ಆ ಪ್ರದೇಶದಲ್ಲಿ ಪಸರಿಸುವ ಮೂಲಕ ಮಹಾನರಾದ ತಾಜುಲ್ ಉಲಮಾ ಮಾಡಿರುವ ಶೈಕ್ಷಣಿಕ, ಆಧ್ಯಾತ್ಮಿಕ, ಧಾರ್ಮಿಕವಾದ ಚಳವಳಿ يطفئ نار الكفر فلما بدا في الدون دين الهدى والسلام صاحب البراق ورفرف الأعلى رسول الله صلواته وتحياته عليه شهد الجمال ولب حيث ما استلى بدر مدينة شفاها أنت رسول الله والسلام. الحمد لله. ಸಾದಾತುಗಳ ಅದ್ವಿಯ ಸಾನ್ನಿಧ್ಯದೊಂದಿಗೆ ಈ ಮಜ್ಲಿಸ್ ಮತ್ತಷ್ಟು ಬರಕತ್ ಸೇರುತ್ತಾ ಇದೆ. ಇನ್ನಷ್ಟು ಉಲಮಾಗಳು, ಸಾದಾತುಗಳು ಈ ಸಭೆಯನ್ನು ಧನ್ಯಗೊಳಿಸಲಿಕ್ಕಿದ್ದಾರೆ. ನಾನು ಹೃಸ್ವವಾದ ಒಂದು ಶುಭ ಹಾರೈಕೆ ಮಾತ್ರ. ಇಲ್ಲಿ ಬಹಳಷ್ಟು ಕನ್ನಡಿಗರಿರುವುದರಿಂದ ದಕ್ಷಿಣ ಕರ್ನಾಟಕದಲ್ಲಿ ತಾಜುಲ್ ಉಲಮಾರವರು ಮಾಡಿದ ಆ ಧಾರ್ಮಿಕವಾದ, ಆಧ್ಯಾತ್ಮಿಕವಾದ ಚಳವಳಿ ನಂತರ ಪುರ್ರತು ಸಾದಾತರವರದನ್ನು ಪಡೆದುಕೊಂಡು ಕೇವಲ ದಕ್ಷಿಣ ಕರ್ನಾಟಕಕ್ಕೆ ಮಾತ್ರ ಸೀಮಿತಗೊಳಿಸದೆ ಗುಲ್ಬರ್ಗ, ಬೀದರ್ ತನಕವಿರುವ ಉತ್ತರ ಕರ್ನಾಟಕದ ವಿವಿಧ ಪ್ರದೇಶಗಳಿಗೆ ತೆರಳಿ ತನ್ನ ಜೀವನದ ಅಮೂಲ್ಯವಾದ ಕ್ಷಣಗಳನ್ನು ಆ ಪ್ರದೇಶದಲ್ಲಿ ದೀನಿ ದಾವತ್ತಿಗೆ ಬೇಕಾಗಿ ಪುರ್ರತು ಸಾದಾತರವರು ನಂತರ ಮೀಸಲಿಟ್ಟಿದ್ದು ಅಲ್ಲಿ ನಡೆಯುತ್ತಿರುವ ದೀನಿ ಚಳವಳಿಗೆ ನೇತೃತ್ವವನ್ನು ಕೊಟ್ಟು ಮಾಡುತ್ತಿರುವ ಖಾದಿಮ್ಗಳಿಗೆ ಹುರುಪನ್ನು, ಹುಮ್ಮಸ್ಸನ್ನು, ಉತ್ಸಾಹವನ್ನು ತುಂಬಿದ್ದು ನಂತರದ ದಿನಗಳಲ್ಲಿ ಕಂಡೆವು. ಆದರೆ ನಾವೆಲ್ಲರೂ ಕೂಡ
ನೆನೆಸುವುದಕ್ಕಿಂತಲೂ ತುಂಬಾ ಮುಂಚೆನೆ ಆ ನೆರಳು ನಮ್ಮಿಂದ ಅಸ್ತಮಿಸಿತು. ಆದ್ದರಿಂದಲೇ ಈ ಕುಟುಂಬದೊಂದಿಗೆ ಕನ್ನಡಿಗರಾದ ನಮಗಿರುವ ಬಾಧ್ಯತೆ ಅದು ಅಲ್ಪವೇನಲ್ಲ. ಈ ಉರೂಸ್ ಆಗಿರಲಿ, ಇನ್ನಿತರ ಯಾವುದೇ ಚಟುವಟಿಕೆಗಳಾಗಿರಲಿ, ತಾಜುಲ್ ಉಲಮಾ ಅದು ನಮ್ಮವರು ಎಲ್ಲ ಅರ್ಥದಲ್ಲೂ ಕೂಡ. ಇದನ್ನು ವಿಜಯಗೊಳಿಸಬೇಕಾಗಿರುವುದು ಅವರು ನಮ್ಮ ಊರಿನಲ್ಲಿ ಕಟ್ಟಿ ಬೆಳೆಸಿದ ಆ ಒಂದು ಅಹ್ಲುಸ್ ಸುನ್ನತಿ ವಲ್ ಜಮಾಅತಿನ ಆದರ್ಶಗಳು ಅದು ಎಲ್ಲ ಕಡೆಗಳಿಗೆ ಪಸರಿಸಬೇಕಾಗಿರುವುದು ನಮ್ಮೆಲ್ಲರ ಬಾಧ್ಯತೆಯಾಗಿದೆ. ಅಲ್ಹಮ್ದುಲಿಲ್ಲಾಹ್, ಇವತ್ತು ಕೂಡ ಸುಲ್ತಾನುಲ್ ಉಲಮಾ ಅವರ ನೇತೃತ್ವದಲ್ಲಿ ಅದು ಎಲ್ಲ ಕಡೆಗಳಲ್ಲಿ ನಮ್ಮ ಸಂಘಟನಾ ಕಾರ್ಯಾಚರಣೆಗಳ ಮೂಲಕ ಅತ್ಯಂತ ಸುಂದರವಾಗಿ ನಡೆಯುತ್ತಾ ಇದೆ. ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಇವತ್ತು ಸಂಘಟನೆ ಬೆಳೆದು ನಿಂತಿದೆ. ಮದ್ರಸಾಗಳು ಅಲ್ಹಮ್ದುಲಿಲ್ಲಾಹ್ ಸಯ್ಯಿದರವರ ಸಾನ್ನಿಧ್ಯದಲ್ಲಿ ಇವತ್ತು ಸಯ್ಯಿದ್ ಬಾಫಿ ತಂಗಳರವರು ನಮ್ಮ ವೇದಿಕೆಗೆ ಬಂದರು. ಇವರು ಈ ವಾರ್ಧಕ್ಯದ ಕ್ಷಣದಲ್ಲೂ ಕೂಡ ಉತ್ತರ ಕರ್ನಾಟಕದ ಪ್ರದೇಶಗಳಿಗೆ, ಅತ್ಯಂತ ಮೂಲೆಯ ಪ್ರದೇಶಗಳಿಗೆ, ನಿಮ್ಮಲ್ಲಿ ಬಹಳಷ್ಟು ಮಂದಿ ತೆರಳದ ಹಲವಾರು ಕಡೆಗಳಿಗೆ ಸಯ್ಯಿದರವರು ಬಂದು ಮದರಸಾಗಳಿಗೆ ನೇತೃತ್ವವನ್ನು ಕೊಟ್ಟು ಅವರಿಗೆ ಹುರುಪನ್ನು ಹುಮ್ಮಸ್ಸನ್ನು ತುಂಬಿ ಅಲ್ಲಿ ಮಾಡಿರುವ ಚಳವಳಿಗಳು ಇದು ಖಂಡಿತವಾಗಿಯೂ ಯುವಕರಾದ ನಮಗೆ ಮಾದರಿಯಾಗಿದೆ. ನಾವು ಯುವಕರು, ನಮಗೆ ಆರೋಗ್ಯವಿದೆ, ಆದರೆ ಆರೋಗ್ಯ ಇಲ್ಲದ ಸಂದರ್ಭಗಳಲ್ಲಿ ನಮ್ಮ ಸಾದಾತುಗಳು ಮಾಡುತ್ತಿರುವ, ನಮ್ಮ ಉಲಮಾ ನೇತೃತ್ವ ಮಾಡುತ್ತಿರುವ ನಿರಂತರವಾದ ಕಾರ್ಯಾಚರಣೆಗಳು ಇದು ನಮಗೆಲ್ಲರಿಗೂ ಮಾದರಿಯಾಗಿದೆ. ನಮಗೆ ಇನ್ನಷ್ಟು ಉರುಪನ್ನು ಹುಮ್ಮಸ್ಸನ್ನು ತುಂಬುವ ಕಾರ್ಯಾಚರಣೆಗಳಾಗಿವೆ. ಆದ್ದರಿಂದ ಈ ದರ್ಬಾರಿನ ಅತ್ಯಂತ ಪ್ರಮುಖವಾದ ಈ ಉರೂಸಿನ ಸಂದರ್ಭಗಳಲ್ಲಿ ನಿಮ್ಮೊಂದಿಗೆ ಹೇಳಲಿಕ್ಕಿರುವುದು ತಾಜುಲ್ ಉಲಮಾ ನಮಗೆ ತೋರಿಸಿಕೊಟ್ಟ ಆದರ್ಶ, ಉರ್ರತು ಸಾದಾತ್ ನಮಗೆ ಕಲಿಸಿಕೊಟ್ಟಿರುವಂತಹ ಆದರ್ಶ, ಈ ಸಾದಾತುಗಳು ಉಲಮಾಗಳು ನಮಗೆ ಕಲಿಸಿಕೊಟ್ಟಿರುವ ಆದರ್ಶ ನಮ್ಮ ಸಂಘಟನಾ ಕಾರ್ಯಾಚರಣೆಗಳ ಮೂಲಕ, ಮದ್ರಸಾ ಚಳವಳಿಯ ಮೂಲಕ, ದೀನಿ ಖಿದ್ಮತ್ಗಳ ಮೂಲಕ ಇನ್ನಷ್ಟು ಅದನ್ನು ಯಶಸ್ವಿಗೊಳಿಸಬೇಕು. ಅಲ್ಲಾಹು ತಆಲಾ ತೌಫೀಕ್ ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಎಲ್ಲ ವಿಧ ಶುಭ ಹಾರೈಕೆಗಳೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.